ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ. ಭಾರತೀಯ ಸೇನೆಯಿಂದ ಗಡಿ ಭಾಗದಲ್ಲಿ ಡ್ರಿಲ್ ಆಗ್ತಾ ಇದೆ. ಪಂಜಾಬ್ ಗಡಿ ಭಾಗದಲ್ಲಿ ಸೇನೆಯಿಂದ ಡ್ರಿಲ್. ಫಿರೋಜಾಪುರ ಬಳಿ ರಾತ್ರಿ 9 ರಿಂದ 9:30 ಡ್ರಿಲ್ ನಡೆಸಲಾಗಿದೆ. ಗಡಿ ಭಾಗದ ಜನರು ಲೈಟ್ ಹಾಕದಂತೆ ಸೂಚನೆಯನ್ನ ನೀಡಲಾಗಿದೆ. ಮನೆಗಳ ಲೈಟ್ ಉರಿಸದಂತೆ ಸೇನೆಯ ಸಿಬ್ಬಂದಿ ಮನವಿಯನ್ನ ಮಾಡಿದ್ದಾರೆ. ಲೌಡ್ ಸ್ಪೀಕರ್ ಮೂಲಕ ಗ್ರಾಮಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯುದ್ಧದ ತಯಾರಿ ನಡೆಸ್ತಾ ಇದೆ ಭಾರತೀಯ ಸೇನೆ. और पर बिजली की सप्लाई 30 मिनट के लिए बंद कर देगी। इस समय हुडर बजेगा निवासियों से निवेदन की अपने घरों की बिजली जनरेटर सेट बंद रखी और इन्वर्टर की सप्लाई भी बंद कर दें। आपका सहयोग की अभ्यास 9:30 बजे तक अभ्यास किया जाएगा। इस दौरान छावनी में पूर्ण ब्लैक आउट रहेगा और पर बिजली की सप्लाई 30 मिनट के लिए बंद कर देगी। इस समय हुडर बजेगा निवासियों से निवेदन की अपने घरों की बिजली जनरेटर सेट बंद रखी और इन्वर्टर की सप्लाई भी बंद कर दें। आपका सहयोग की अभ्यास 9:30 बजे तक अभ्यास किया जाएगा। इस दौरान छावनी में पूर्ण ब्लैक आउट रहेगा और पर बिजली की सप्लाई 30 मिनट के लिए बंद कर देगी। इस समय हुडर बजेगा निवासियों से निवेदन की अपने घरों की बिजली जनरेटर सेट बंद रखी और इन्वर्टर की सप्लाई भी बंद कर दें। आपका सहयोग की अभ्यास 9:30 बजे तक अभ्यास किया जाएगा। इस दौरान छावनी में पूर्ण ब्लैक आउट रहेगा और पर बिजली की सप्लाई 30 मिनट के लिए बंद कर देगी। ನೋಡ್ತಾ ಇದೀವಿ, ಇದು ಭಾರತೀಯ ಸೇನೆಯಿಂದ ಗಡಿ ಭಾಗದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಮುನ್ಸೂಚನೆ. ಎಲ್ಲೋ ಒಂದ್ ಕಡೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಮುನ್ಸೂಚನೆ ಈಗ ಕಾಣ್ತಾ ಇದೆ. ಫಿರೋಜಾಪುರ ಬಳಿ ರಾತ್ರಿ 9 ರಿಂದ 9:30 ತನಕ ಭಾರತೀಯ ಸೇನೆಯ ಸಿಬ್ಬಂದಿ ಡ್ರಿಲ್ ಮಾಡಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ನೋಡ್ತಾ ಇದ್ದೀವಿ ಸಾಕಷ್ಟು ಸಲಹೆ ಸೂಚನೆಯನ್ನ ಫಿರೋಜಾಪುರ ಅಲ್ಲಿ ವಾಸ ಮಾಡ್ತಿರೋ ಅಂತ ನಾಗರಿಕರಿಗೆ ಕೊಡ್ತಾ ಇದ್ದಾರೆ. ಲೌಡ್ ಸ್ಪೀಕರ್ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ. ಜಗದೀಶ್, ಮಧುಸೂದನ್, ಈಗಾಗಲೇ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿರುವಂತದ್ದು. ಅದಕ್ಕೆ ಬೇಕಾಗಿರತಕ್ಕಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಭಾರತ ಮಾಡ್ಕೊಳ್ತಾ ಇದೆ. ಪ್ರಮುಖವಾಗಿ ಭಾರತ ಮತ್ತೆ ಪಾಕಿಸ್ತಾನದ ಗಡಿ ಭಾಗದಲ್ಲಿರುವಂತಹ ಗ್ರಾಮಸ್ಥರಿಗೆ ಮತ್ತೆ ಅಲ್ಲಿರುವಂತಹ ಊರಲ್ಲಿರುವಂತಹ ಜನರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ನೀವು ಕಳೆದ 2 ದಿವಸಗಳಿಂದ ನೋಡಿದ್ರೆ ಪಂಜಾಬ್ ಗಡಿ ಭಾಗದಲ್ಲಿರುವಂತಹ ರೈತರಿಗೆ ಆದಷ್ಟು ಬೇಗ ಗೋಧಿ ಬೆಳೆಗಳನ್ನ ಏನಂದ್ರೆ ಮುಕ್ತಾಯವನ್ನ ಮಾಡಿಸ್ಕೊಳ್ಬೇಕು, ಅದನ್ನ ಕಟಾವನ್ನ ಮಾಡಬೇಕು ಅಂತ ಘೋಷಣೆಯನ್ನ ಮಾಡಿತ್ತು. ಈಗ ಇವತ್ತು 9 ರಿಂದ 9:30 ತಡರಾತ್ರಿವರೆಗೆ ಏನಂತಂದ್ರೆ ಒಂದು ಡ್ರಿಲ್ ಅನ್ನ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಅಲ್ಲಿರುವಂತಹ ಸೇನೆ ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಿರೋಜ್ಪುರ್ ಕಂಟೋನ್ಮೆಂಟ್ ಕ್ಷೇತ್ರದಲ್ಲಿ ಪೂರ್ತಿಯಾಗಿ ಏನಂತಂದ್ರೆ ಇವತ್ತು ತಡರಾತ್ರಿ ಡ್ರಿಲ್ ಅನ್ನು ನಡೆಸಲಾಗಿದೆ. ಆ ಡ್ರಿಲ್ ಹೇಗಿತ್ತು ಅಂದ್ರೆ, ಒಂದು ವೇಳೆ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿ ಯುದ್ಧ ಏನಾದ್ರೂ ಆರಂಭ ಆಗಿದೆ ಆದ್ರೆ ಜನರಿಗೂ ಪ್ಯಾನಿಕ್ ಆಗಬಾರ್ದು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು, ಅದು ಭಾರತ ಸೇನೆಗೆ ಯಾವ ರೀತಿಯಾಗಿ ಸಪೋರ್ಟ್ ಅನ್ನ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಡ್ರಿಲ್ ಅನ್ನ ಮಾಡಲಾಗಿತ್ತು. ಅದರಂತೆ ರಾತ್ರಿ 9 ರಿಂದ 9:30 ಪಂಜಾಬ್ ಪವರ್ ಕಾರ್ಪೊರೇಷನ್ ಸಹಿತ ಅದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿತ್ತು. ಆ ಮೂಲಕವಾಗಿ ಇಡೀ ನಗರದ ಕರೆಂಟ್ ಅನ್ನ ಕಟ್ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಮತ್ತೆ ಅದರ ಜೊತೆಗೆ ವಾಹನ ಸಂಚಾರಕರಿಗೂ ಸಹಿತ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಲೈಟ್ ಅನ್ನ ಬಳಸಬೇಡಿ, ಲೈಟ್ ಅನ್ನ ಆನ್ ಮಾಡಬೇಡಿ ವೆಹಿಕಲ್ದು ಅನ್ನುವಂತಹ ಸಂದೇಶವನ್ನ ಕೊಟ್ಟಿತ್ತು. ಕಾರಣ ಏನು ಅಂತಂದ್ರೆ, ದಾಳಿ ಆಗುವಂತಹ ಸಂದರ್ಭದಲ್ಲಿ ಕರೆಂಟ್ ಅನ್ನ ಅಂದ್ರೆ ಪವರ್ ನ ಆಧಾರವಾಗಿಟ್ಕೊಂಡೇ ದಾಳಿ ಆಗುವಂತಹ ಸಾಧ್ಯತೆಗಳಿರ್ತವೆ ಗಡಿ ಭಾಗದಲ್ಲಿ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಜನರೇಟರ್ ಆಗ್ಲಿ ಅಥವಾ ಏನಂತಂದ್ರೆ ಏನು ಎಲೆಕ್ಟ್ರಿಕ್ ವಿಚಾರಗಳಾಗಿ ಅಂದ್ರೆ ಸ್ಪೆಷಲಿ ಏನಂದ್ರೆ ಈ ಬ್ಯಾಟರಿ ಚಾಲಿತ ಕರೆಂಟ್ ಗಳಿರ್ತಾವಲ್ಲ ಅದನ್ನ ಬಳಕೆ ಆಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮತ್ತೆ ವಾಹನಗಳ ಸಂಚಾರಗಳನ್ನ ಲೈಟ್ ಅನ್ನ ಆನ್ ಮಾಡಬಾರ್ದು ಅನ್ನುವಂತಹ ಸಂದೇಶವನ್ನ ಜನರಿಗೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆ ಮೂಲಕವಾಗಿ ಯುದ್ಧದ ಸಂದರ್ಭದಲ್ಲಿ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂತಹ ತೊಂದರೆಗಳಾದಾಗ ಜನರು ಯಾವ ರೀತಿಯಾಗಿ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಮೊದಲ ಹಂತವಾಗಿ ಈಗ ಡ್ರಿಲ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಡ್ರಿಲ್ಗೆ ಸಕಲವಾಗಿ ಎಲ್ಲರೂ ಸಹಿತ ಏನಂದ್ರೆ ಅಲ್ಲಿರುವಂತಹ ಜನರು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಲ್ಲಿರುವಂತಹ ಡಿಜಿ ಅಂಡ್ ಐಜಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರಿಂದ ಜನರು ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಇದು ಕೇವಲ ಪ್ರಾಥಮಿಕವಾದಂತಹ
ಡ್ರಿಲ್ ಆಗಿರುತ್ತೆ ಅಂತ ಮಾಹಿತಿಯನ್ನ ಇತ್ತು. ಆ ಕಾರಣಕ್ಕಾಗಿ ಈಗ ಅದನ್ನ ಡ್ರಿಲ್ ಅನ್ನ ಮಾಡಿರುವಂತದ್ದು. ಇದರ ಸಂದೇಶ ಏನು ಅಂತಂದ್ರೆ ಮುಂದಿನ ಹಂತಗಳಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧದ ಕಾರ್ಮೋಡ ದೊಡ್ಡ ಮಟ್ಟದಲ್ಲಿ ಆವರಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಸಂದೇಶ ಇದರಿಂದ ಗೊತ್ತಾಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. अपने घरों की बिजली जनरेटर सेट बंद रखी और इन्वर्टर की सप्लाई भी बंद कर दें। न्यूज़ फर्स्ट निर्भीतिಯಿಂದ ನಿಮ್ಮ ಪರವಾಗಿ.